ಬಿವೈ ವಿಜಯೇಂದ್ರ ಬಗ್ಗೆ ಆರ್ ಅಶೋಕ್ ಬೇಸರ. ಗ್ಯಾರಂಟಿಗಳ ತಂಟೆಗೆ ಬಂದ ಬಿಜೆಪಿಗೆ ಬಿಗ್ ಶಾಕ್. ರಾಜ್ಯ ಬಿಜೆಪಿಗೆ ಇದೆಂತ ಸಂಕಷ್ಟ ನೋಡಿ. ಬಿವೈ ವಿಜಯೇಂದ್ರ ನಾಯಕತ್ವದ ಬಗ್ಗೆ ರಾಜ್ಯ ಬಿಜೆಪಿಯಲ್ಲಿ ಅಪಸ್ವರ ಇದ್ದಿದೆ. ಇವರನ್ನ ಇಮಿಡಿಯೇಟ್ ರಾಜ್ಯಾಧ್ಯಕ್ಷ ಹುದ್ದೆಯಿಂದ ಕೆಳಗಿಳಿಸಲೇಬೇಕು ಅನ್ನೋ ಕೂಗು ಜೋರಾಗಿದೆ. ಪರಿಸ್ಥಿತಿ ಹೀಗಿರುವಾಗಲೇ ವಿಪಕ್ಷ ನಾಯಕ ಆರ್ ಅಶೋಕ್ ಅವರು ವಿಜಯೇಂದ್ರ ಅವರ ಬಗ್ಗೆ ಶಾಕಿಂಗ್ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಇತ್ತ ಕಾಂಗ್ರೆಸ್ ಗ್ಯಾರಂಟಿಗಳ ತಂಟೆಗೆ ಬಂದ ಬಿಜೆಪಿ ಬುಡಕ್ಕೆ ಬಿಸಿನೀರು ರೆಡಿ ಆಗ್ತಿದೆ. ಹಾಗಾದ್ರೆ ರಾಜ್ಯ ಬಿಜೆಪಿಗೆ ಅದೆಂತ ದುಸ್ಥಿತಿ ಎದುರಾಗಿದೆ ಗೊತ್ತಾ? ಅದನ್ನ ಡೀಟೇಲ್ ಆಗಿ ತೋರಿಸ್ತೀವಿ. ಆದ್ರೆ ಅದಕ್ಕಿಂತ ಮೊದಲು ಹಲೋ ಕನ್ನಡ ಯೂಟ್ಯೂಬ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೇನೇ ಪಕ್ಕದಲ್ಲಿರೋ ಬೆಲ್ ಬಟನ್ ಅನ್ನು ಪ್ರೆಸ್ ಮಾಡಿ. ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಕೇವಲ 66 ಸೀಟು ಗೆದ್ದು ಸೋತು ಸುಣ್ಣವಾಗಿರೋ ರಾಜ್ಯ ಬಿಜೆಪಿ ಇನ್ನೂ ಹತಾಶೆಯಿಂದ ಹೊರಬಂದಿಲ್ಲ. ಕಾಂಗ್ರೆಸ್ ಪಕ್ಷಕ್ಕೆ ಸಿಗ್ತಾ ಇರೋ ಜನಬೆಂಬಲ ವರ್ಚಸ್ಸನ್ನ ಕಂಡು ಹೊಟ್ಟೆ ಉರ್ಕೊಂತಿದೆ. ಈ ನಡುವೆ ರಾಜ್ಯ ಬಿಜೆಪಿ ನಾಯಕತ್ವ ಸಿಕ್ಕಿರೋದು ಎಂತವರ ಕೈಗೆ? ಅಪಾರ ರಾಜಕೀಯ ಅನುಭವ ಇಲ್ಲದ, ಪಕ್ಷದಲ್ಲಿ ಹಿರಿಯರು ಕಿರಿಯರನ್ನ ಒಟ್ಟಿಗೆ ಕರೆದುಕೊಂಡು ಹೋಗುವ ಜಾಣ್ಮೆ ಇಲ್ಲದ ಬಿಎಸ್ವೈ ಪುತ್ರ ಬಿವೈ ವಿಜಯೇಂದ್ರ ಅವರ ಕೈಗೆ. ಇವರಿಗೆ ಪಕ್ಷವನ್ನ ಸಮರ್ಥವಾಗಿ ಮುನ್ನಡೆಸುವುದೇ ಗೊತ್ತಿಲ್ಲ. ಎಷ್ಟು ಹೊತ್ತು ಪಕ್ಷದ ಅಧ್ಯಕ್ಷರಾಗಿದ್ದುಕೊಂಡು ತಾವು ಹೇಗೆ ಶೈನ್ ಆಗಬೇಕು, ತಮಗೇನು ರಾಜಕೀಯ ಲಾಭ ಅಂತ ನೋಡ್ಕೊಂತಿದ್ದಾರೆ ವಿನಃ ಮುನ್ಸಿಕೊಂಡಿರೋ ಯತ್ನಾಳ್, ರಮೇಶ್ ಜಾರಕಿಹೊಳಿ, ಸಿಟಿ ರವಿ, ಪ್ರತಾಪ್ ಸಿಂಹ, ಅರವಿಂದ್ ಲಿಂಬಾವಳಿ ಅಂತವರನ್ನ ವಿಶ್ವಾಸಕ್ಕೆ ಪಡೆಯೋ ಗೋಜಿಗೆ ಹೋಗ್ತಾನೆ ಇಲ್ಲ. ಹೀಗಾಗಿ ರಾಜ್ಯ ಬಿಜೆಪಿಯ ಸೀನಿಯರ್ ಲೀಡರ್ಸ್ ವಿಜಯೇಂದ್ರ ಅವರ ನಾಯಕತ್ವದ ವಿರುದ್ಧ ರುಚಿಗೆದ್ದಿದ್ದಾರೆ. ಈ ಬಗ್ಗೆ ರಿಯಾಕ್ಟ್ ಮಾಡಿರೋ ವಿಪಕ್ಷ ನಾಯಕ ಆರ್ ಅಶೋಕ್ ವಿಜಯೇಂದ್ರ ಅವರ ವಿರುದ್ಧ ಶಾಕಿಂಗ್ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಬಿಜೆಪಿ ಶಾಸಕರ ಹೇಳಿಕೆಯನ್ನ ಕೇಂದ್ರದ ನಾಯಕರು ಗಮನಿಸುತ್ತಿದ್ದಾರೆ. ಸೂಕ್ತ ಸಮಯದಲ್ಲಿ ಅವರು ನಿಲುವು ತೆಗೆದುಕೊಳ್ಳುವ ವಿಶ್ವಾಸವಿದೆ. ನಾನು ಸಹ ಸಮಯ ನೋಡಿಕೊಂಡು ದಿಲ್ಲಿ ನಾಯಕರನ್ನ ಭೇಟಿಯಾಗ್ತೇನೆ. ರಾಜ್ಯದ ಬೆಳವಣಿಗೆಗಳ ಬಗ್ಗೆ ವರಿಷ್ಠರ ಗಮನಕ್ಕೆ ತರ್ತೀನಿ ಅಂತೇಳಿ ಆರ್ ಅಶೋಕ್ ಖಾಸಗಿ ಮಾಧ್ಯಮಕ್ಕೆ ಪ್ರತಿಕ್ರಿಯಿಸಿದ್ದಾರೆ. ಆರ್ ಅಶೋಕ್ ಅವರ ಈ ಹೇಳಿಕೆಯನ್ನು ಗಮನಿಸಿದ್ರೆ ವಿಜಯೇಂದ್ರ ನಾಯಕತ್ವದ ಬಗ್ಗೆ ಆರ್ ಅಶೋಕ್ ಅವರಿಗೂ ಅಸಮಾಧಾನ ಇದ್ದಂತಿದೆ. ಆದ್ರೆ ರಾಜ್ಯ ಬಿಜೆಪಿ ನಾಯಕರು ತಮ್ಮಲ್ಲಿರುವ ಅಸಮಾಧಾನ, ಬಂಡಾಯ, ಭಿನ್ನಮತವನ್ನ ತೋರಿಸಿಕೊಳ್ತಾ ಇಲ್ಲ. ಬದಲಿಗೆ ರಾಜ್ಯ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಸಾಕ್ಷ್ಯಾಧಾರಗಳನ್ನು ಇಟ್ಟುಕೊಂಡು ಅಟ್ಯಾಕ್ ಕೂಡ ಮಾಡ್ತಿಲ್ಲ. ಮೂಡ ಪ್ರಕರಣದ ಬಗ್ಗೆ ಪಾದಯಾತ್ರೆ ಮಾಡಿದ್ರು. ಆದ್ರೆ ಈ ಪಾದಯಾತ್ರೆ ಬರೀ ವಿಜಯೇಂದ್ರ ಹೈಲೈಟ್ ಆಗೋ ಯಾತ್ರೆಯಾಗಿತ್ತು. ಇದಕ್ಕೆ ಯತ್ನಾಳ್, ರಮೇಶ್ ಜಾರಕಿಹೊಳಿ ಸೇರಿದಂತೆ ಸೀನಿಯರ್ ಲೀಡರ್ಸ್ ಗಳು ಗೈರಾಗಿದ್ದು ಅಸಮಾಧಾನ ಮತ್ತಷ್ಟು ಹೆಚ್ಚಾಯಿತು. ಜೊತೆಗೆ ಕಮಲದಳ ಪಕ್ಷಗಳ ನಾಯಕರ ಕಚ್ಚಾಟಕ್ಕೆ ವೇದಿಕೆಯಾಯಿತು. ಇದೆಲ್ಲವೂ ಬಿವೈ ವಿಜಯೇಂದ್ರ ಅವರ ಅಸಮರ್ಥ ನಾಯಕತ್ವವನ್ನ ಎತ್ತಿ ತೋರಿಸುತ್ತಿದೆ. ಈ ಬಗ್ಗೆ ರಾಜ್ಯ ಕಾಂಗ್ರೆಸ್ ಟ್ವೀಟ್ ಮಾಡೋ ಮೂಲಕ ವ್ಯಂಗ್ಯ ಮಾಡಿದೆ. ಬಿಜೆಪಿ ಇಬ್ಬಾಗವಾಗಲಿದೆ ಎಂದಿರೋ ಮಾರ್ಗದರ್ಶಕ ಮಂಡಳಿಯ ಈಶ್ವರಪ್ಪನವರ ಮಾತು ಅಕ್ಷರಶಃ ಸತ್ಯವಾಗುತ್ತದೆ. ಈಗಾಗಲೇ ಮನೆಯೊಂದು 300 ಬಾಗಿಲಾಗಿರುವ ಬಿಜೆಪಿ ಪಕ್ಷವನ್ನ ಮುನ್ನಡೆಸಿಕೊಂಡು ಹೋಗಲು ವಿಜಯೇಂದ್ರ ಸೋತಿದ್ದಾರೆ. ಇಂತಹ ದುರವಸ್ಥೆಯಲ್ಲಿರುವ ಬಿಜೆಪಿ ಕಾಂಗ್ರೆಸ್ ಬಗ್ಗೆ ಟೀಕಿಸುವುದು ಪರಮಹಾಸ್ಯ. ಪಾದಯಾತ್ರೆ ಅನ್ನೋದು ಬಿಜೆಪಿ ಪಾಲಿಗೆ ಪ್ರತಿಷ್ಠೆಯ ಫ್ಯಾಷನ್ ಆಗಿದೆ ಅಂತೇಳಿ ರಾಜ್ಯ ಕಾಂಗ್ರೆಸ್ ಕುಟುಕಿದೆ. ಇಷ್ಟೆಲ್ಲ ಆದ್ರೂ ಈಗ ರಾಜ್ಯ ಬಿಜೆಪಿ ನಾಯಕರು ಮತ್ತೊಂದು ಅಸ್ತ್ರ ಕೈಗೆತ್ತಿಕೊಂಡಿದ್ದಾರೆ. ಅದು ಯಾವ ಅಸ್ತ್ರ ಗೊತ್ತಾ? ಕಾಂಗ್ರೆಸ್ ನ ಗ್ಯಾರಂಟಿಗಳು ಬ್ಯಾನ್ ಆಗ್ತಾವೆ ಅನ್ನೋ ಅಪಪ್ರಚಾರದ ಅಸ್ತ್ರ. ಆದ್ರೆ ಈ ಅಸ್ತ್ರ ನಿಜಕ್ಕೂ ವರ್ಕೌಟ್ ಆಗಲ್ಲ. ಯಾಕಂದ್ರೆ ಕಾಂಗ್ರೆಸ್ ಗ್ಯಾರಂಟಿ ಯೋಜನೆಗಳನ್ನ ಯಾವುದೇ ಕಾರಣಕ್ಕೂ ನಿಲ್ಲಿಸಲ್ಲ. ಹೀಗಿದ್ರು ಪದೇ ಪದೇ ಗ್ಯಾರಂಟಿ ಯೋಜನೆಗಳು ಬ್ಯಾನ್ ಆಗ್ತಾವೆ ಅಂತೇಳಿ ಬಿಜೆಪಿ ನಾಯಕರು ಬೊಂಬಡ ಬಾರಿಸೋದ್ರಿಂದ ಏನು ಪ್ರಯೋಜನವಿಲ್ಲ. ಈ ಬಗ್ಗೆ ರಾಜ್ಯ ಕಾಂಗ್ರೆಸ್ ಟ್ವೀಟ್ ಮೂಲಕ ರಿಯಾಕ್ಟ್ ಮಾಡಿದ್ದು, ಕಾಂಗ್ರೆಸ್ ಯೋಜನೆಗಳನ್ನ ಘೋಷಿಸಿದ ದಿನದಿಂದಲೂ ಬಿಜೆಪಿ ಒಂದಲ್ಲ ಒಂದು ಅಪಪ್ರಚಾರ ಮಾಡುತ್ತಿದೆ. ನಾವು ಗ್ಯಾರಂಟಿ ಯೋಜನೆಗಳನ್ನ ಘೋಷಿಸಿದಾಗ ಜಾರಿ ಮಾಡುವುದು ಅಸಾಧ್ಯ ಅಂತೇಳಿ ಅಪಹಾಸ್ಯ ಮಾಡಿದ್ರು. ಸರ್ಕಾರ ರಚಿಸಿದ ಮರುದಿನವೇ ಗ್ಯಾರಂಟಿ ಯೋಜನೆಗಳನ್ನ ಯಾಕೆ ಘೋಷಿಸಿಲ್ಲ ಅಂತೇಳಿ ಪ್ರಶ್ನೆ ಮಾಡಿದ್ರು. ನಾವು ಜಾರಿ ಮಾಡಿ ಯಶಸ್ವಿಯಾದ ನಂತರ ಈಗ ಗ್ಯಾರಂಟಿ ಯೋಜನೆಗಳನ್ನ ನಿಲ್ಲಿಸುತ್ತಾರೆ ಎಂಬ ಅಪಪ್ರಚಾರ ಮಾಡುತ್ತಿದೆ ರಾಜ್ಯ ಬಿಜೆಪಿ. ಇದೇ ನಿರ್ಲಜ್ಜ ಬಿಜೆಪಿ ನಮ್ಮ ಗ್ಯಾರಂಟಿ ಯೋಜನೆ ಜಾರಿಯಾದ ನಂತರ ಈ ಯೋಜನೆಗಳನ್ನ ನಕಲು ಮಾಡಿದೆ. ಅಲ್ಲದೆ ಕರ್ನಾಟಕ ಮಾದರಿಯನ್ನ ಇತರೆ ರಾಜ್ಯಗಳು ಅನುಕರಣೆ ಮಾಡುತ್ತಿವೆ. ಬಿಜೆಪಿ ಅಪಪ್ರಚಾರವನ್ನ ಸುಳ್ಳಾಗಿಸುತ್ತಾ ಬಂದಿದ್ದೇವೆ. ಈಗ ಮತ್ತೊಮ್ಮೆ ಸುಳ್ಳಿನ ಬಿಜೆಪಿ ಮುಖಭಂಗ ಅನುಭವಿಸಲಿದೆ. ಅರ್ಹ ಫಲಾನುಭವಿಗಳಿಗೆ ಗ್ಯಾರಂಟಿ ಯೋಜನೆಗಳನ್ನ ನೀಡಲು ನಮ್ಮ ಸರ್ಕಾರ ಬದ್ಧವಾಗಿದೆ ಅಂತೇಳಿ ರಾಜ್ಯ ಕಾಂಗ್ರೆಸ್ ಟ್ವೀಟ್ ಮಾಡಿ ಬಿಜೆಪಿಯನ್ನ ಕುಟುಕಿದೆ. ಹಾಗಾದ್ರೆ ರಾಜ್ಯ ಬಿಜೆಪಿ ಸೂಕ್ತ ಮತ್ತು ಸಮರ್ಥ ನಾಯಕತ್ವದ ಕೊರತೆ ಅನುಭವಿಸುತ್ತಿದೆಯಾ? ಕಾಂಗ್ರೆಸ್ ಸರ್ಕಾರದ ಮೇಲೆ ಆಧಾರರಹಿತ ಆರೋಪಗಳನ್ನ ಮಾಡಿ ತಮ್ಮ ಬುಡಕ್ಕೆ ತಾವೇ ಬಿಸಿನೀರು ಬಿಟ್ಕೊಂತಿದ್ದಾರಾ? ರಾಜ್ಯ ಬಿಜೆಪಿಯ ಈ ದುಸ್ಥಿತಿಯ ಬಗ್ಗೆ ನೀವೇನಂತೀರಾ? ಕಮೆಂಟ್ ಮಾಡಿ, ವಿಡಿಯೋ ಲೈಕ್ ಮಾಡಿ, ಶೇರ್ ಮಾಡಿ. ಇಂಥ ಮತ್ತಷ್ಟು ರೋಚಕ ರಾಜಕೀಯ ಸುದ್ದಿಗಳನ್ನ ಮಿಸ್ ಮಾಡದೆ ನೋಡಬೇಕು ಅಂದ್ರೆ ಹಲೋ ಕನ್ನಡ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.